ಜಿಲ್ಲೆಯ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವ ಧ್ಯೇಯವನ್ನಿಟ್ಟುಕೊಂಡು ಮಾಧ್ಯಮ ರಂಗಕ್ಕೆ ಕಾಲಿರಿಸಿದ ಸಂಗಮಕ್ಕೆ 3 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂಭ್ರಮ. ಆರಂಭದಿಂದಲೂ ಆಕರ್ಷಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವ ವಾಹಿನಿಯು ಜಿಲ್ಲೆಯಲ್ಲಿ ದಿನನಿತ್ಯ ನಡೆಯುತ್ತಿರುವ ಆಗುಹೋಗುಗಳ ಕುರಿತಾದ ಸವಿಸ್ತಾರವಾದ ವರದಿಯನ್ನ ಸುದ್ದಿ ಸಂಗಮದಲ್ಲಿ ಬಿತ್ತರಿಸಿದೆ. ಸುದ್ದಿಯ ಪಾರದರ್ಶಕತೆಗೆ ಹೆಚ್ಚು ಒತ್ತು ನೀಡುತ್ತಾ ಜನರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟವರಿಗೆ ಅದನ್ನ ಮನಮುಟ್ಟುವಂತೆ ಒಪ್ಪಿಸುತ್ತಿರುವುದು ವಾಹಿನಿಯ ಹೆಗ್ಗಳಿಕೆ. ಇದಲ್ಲದೆ ರುಚಿ ಅಭಿರುಚಿ, ನಾರಿಗೊಂದು ಸಾರಿ, ವ್ಯಾಂಡಮ್ ವರ್ಲ್ಡ್, ಅಂತ್ಯಾಕ್ಷರಿ ಮುಂತಾದ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರುವ ವಾಹಿನಿಯು ಈಗ ರಾತ್ರಿ 8 ಗಂಟೆಗೆ ಸರಿಯಾಗಿ 8 PM ನ್ಯೂಸ್ನೊಂದಿಗೆ ಜಿಲ್ಲೆಯೂ ಸೇರಿದಂತೆ ಹೊರ ಜಿಲ್ಲೆಯ ತಾಜಾ ಸುದ್ದಿಗಳನ್ನು ನೀಡುತ್ತಿದೆ. ಇದರೊಂದಿಗೆ ಅಂತರ್ಜಾಲ ವೀಕ್ಷಕರಿಗಾಗಿ onefoot.com ಮೂಲಕ ಇಂಟರ್ನೆಟ್ನಲ್ಲಿ ಪ್ರಸಾರವಾಗುತ್ತಿರುವುದು ಸಂಗಮಕ್ಕೆ ಸಿಕ್ಕ ಹೆಮ್ಮೆಯ ಗರಿ. ಹೀಗೆ ಸಾಲು ಸಾಲು ಸಾಧನೆಗಳನ್ನ ಮಾಡಬಯಸಿರುವ ಸಂಗಮ ವಾಹಿನಿಯು ಈಗ ಜನಸಾಮಾನ್ಯರಿಗಾಗಿ ಒಂದು ದಿಟ್ಟ ಹೆಜ್ಜೆಯನ್ನಿರಿಸಿದೆ. ದಿನನಿತ್ಯದ ಜಂಜಾಟಗಳಲ್ಲಿ ತೊಡಗಿ ಸಮಯಕ್ಕೆ ಸರಿಯಾಗಿ ಸುದ್ದಿಗಳನ್ನ ತಿಳಿದುಕೊಳ್ಳಲಾಗದೆ ಕೆಲಸ ಕಾರ್ಯಗಳಿಗೆ ತೆರಳುವವರನ್ನ ಗಮನದಲ್ಲಿರಿಸಿಕೊಂಡು ನೀವು ಓಡಾಡುವ ಬಸ್ನಲ್ಲಿಯೇ ಸುದ್ದಿ ನೋಡುವ ಅವಕಾಶವನ್ನ ಸಂಗಮ ವಾಹಿನಿ ನೀಡಿದೆ. ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಮಡಿಕೇರಿಯಿಂದ ವಿರಾಜಪೇಟೆಗೆ ತೆರಳುವ ಅಂಜಲಿ ಬಸ್ನಲ್ಲಿ ಸುದ್ದಿ ಸಂಗಮವು ಪ್ರಸಾರವಾಗುತ್ತಿದ್ದು, ಈ ಹೊಸ ಪ್ರಯತ್ನಕ್ಕೆ ಜಿಲ್ಲೆಯ ಜನತೆಯಿಂದ ಅತೀವ ಮೆಚ್ಚುಗೆ ವ್ಯಕ್ತವಾಗಿದೆ. ಬಹಳ ಬ್ಯುಸಿಯಾಗಿರುವಂತಹ ಸಂದರ್ಭದಲ್ಲಿ ದಿನನಿತ್ಯ ಆಗ್ತಾ ಇರುವಂತಹ ಆಗುಹೋಗುಗಳನ್ನು ತಿಳ್ಕೊಳ್ಳೋದಕ್ಕೂ ಹಲವಾರು ಸಂದರ್ಭದಲ್ಲಿ ಕಷ್ಟ ಆಗ್ತದೆ. ಈ ಅಂಜಲಿ ಬಸ್ಸಲ್ಲಿ ಸಂಗಮದವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. DVD ಮೂಲಕ ಅವರ ಒಂದು ನ್ಯೂಸನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಅನುಕೂಲ ಆಗ್ತಾ ಇದೆ. ಪ್ರತಿದಿನ ಬೆಳಿಗ್ಗೆ ನನ್ನ ಕೆಲಸಕ್ಕೆ ಹೋಗೋ ಜೊತೆಗೇ ನನಗೆ ದಿನನಿತ್ಯ ಏನೇನು ಆಗ್ತಾ ಇದೆ ನಾನು ಪ್ರತಿದಿನ ಮಡಿಕೇರಿಯಿಂದ ವಿರಾಜಪೇಟೆಗೆ ಔಷಧಿಗೆ ವರ್ಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಇದರಲ್ಲಿ ಬಸ್ಸಲ್ಲಿ ಈಗ ನೀವು TV ಹಾಕಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಒಂದು ಪೇಪರ್ ಲೆಕ್ಕದಲ್ಲಿ ಹೋಗೋದಕ್ಕೆ ಕಷ್ಟ ಬೇಕಾಗ್ತಾ ಇರುತ್ತೆ. ಗ್ಲಾಸ್ ಹಾಕೊಂಡು ಹೋಗಬೇಕು, ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನೀವು TVಯಲ್ಲಿ ಹಾಕೋದ್ರಿಂದ ನಮಗೆ ಬೆಳಗಿನ ನ್ಯೂಸ್ ಎಲ್ಲ ಅಲ್ಲಿ ಹೋಗಿ ತಗೊಳ್ಳೋರಿಗೆ ನಮಗೆ ಒಳ್ಳೆಯದು ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸುವ ಅಭಿಲಾಷೆ ಸಂಗಮದ್ದು. ಹೀಗೆ ಹೊಸ ಆವಿಷ್ಕಾರಗಳೊಂದಿಗೆ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡುವುದೇ ಸಂಗಮದ ಗುರಿ. ಇದಕ್ಕಾಗಿ ಜಿಲ್ಲೆಯ ಜನತೆಯ ಆಶೀರ್ವಾದ ಬಯಸಿರುವ ವಾಹಿನಿಯು ತನ್ನ 3ನೇ ವರ್ಷಾಚರಣೆಯನ್ನ ಆಚರಿಸಿಕೊಳ್ಳುತ್ತಿರುವ ಸುಸಂದರ್ಭದಲ್ಲಿ ಕೊಡಗು ಮೀಡಿಯಾ ನೆಟ್ವರ್ಕ್ ಜಿಲ್ಲೆಯ ಜನತೆ ಹಾಗೂ ಸಂಗಮ ವೀಕ್ಷಕರಿಗೆ ಮತ್ತು ಎಲ್ಲ ಜಾಹೀರಾತುದಾರರಿಗೆ ಸಂಗಮದ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಂಗಮ ವಾಹಿನಿಯು 2 ವರ್ಷಗಳನ್ನು ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲಿಯ ತನಕ ನಮ್ಮೊಂದಿಗೆ ಸಹಕರಿಸಿದ MMN ಸಂಸ್ಥೆಯವರಿಗೂ ಹಾಗೂ ಜಾಹೀರಾತುದಾರರಿಗೂ ನಮ್ಮೆಲ್ಲರ ಪ್ರೀತಿಯ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಪ್ರೀತಿ ಹಾಗೂ ಸಹಕಾರ ನಮ್ಮೊಂದಿಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿದ್ದಾರೆ.